ಹಾಯ್ ಹಲೋ ರೇವತಿ ಕನ್ನಡ ಲಾಗ್ಗೆ ಸ್ವಾಗತ. ಪ್ರತಿಯೊಬ್ಬರು ಲೇಡೀಸ್ ಟೈಲರ್ಸ್ ಅನ್ನೋರು ಈ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ನಾನು ಟೈಲರಿಂಗ್ ಮಾಡಿ ನನ್ನ ಹತ್ರ ಒಂದು ಚಿನ್ನನೇ ಇರಲಿಲ್ಲ. ನಾನು ಹೇಗೆ ಟೈಲರಿಂಗ್ ಮಾಡಿ ದುಡ್ಡು ಸೇವ್ ಮಾಡಿ 5 ಲಕ್ಷ ಬಂಗಾರನ ತಗೊಂಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಸಹಿತ ಒಂದು ಶಿಸ್ತನ್ನೋದಿರಬೇಕು. ಇಷ್ಟನ್ನು ಖರ್ಚು ಮಾಡ್ತೀವಿ, ಇಷ್ಟನ್ನು ಉಳಿಸ್ತೀವಿ, ಇಷ್ಟನ್ನು ನಾವು ಬೇರೆ ಅರ್ನಿಂಗ್ಸಿಗೆ ಹಾಕ್ತೀವಿ ಅನ್ನೋ ಥರ ಇರಬೇಕು. ಅದರಲ್ಲಿ ಉಳಿಸ್ಬಿಟ್ಟು ನಾನು ಎಷ್ಟು ಗೋಲ್ಡನ್ನು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಯೂಸ್ಫುಲ್ ಆಗಿರುತ್ತೆ. ಹಾಗೆಯೇ ಇದು ಒಂದು ಗೌನ್ ಸ್ಟಿಚ್ ಮಾಡಿದ್ವಿ, ಹಾಗೆ ವಿಡಿಯೋ ಮಾಡ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಬೇಕಿದ್ರೆ ನಾನು RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಈ ರೀತಿ ಲೆಹಂಗಾ ಮತ್ತು ಗೌನು ನಾನು ಎಲ್ಲದನ್ನು ಸಹ ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಆದರೆ ಇವತ್ತಿನ ಟಾಪಿಕ್ ಬಂದು ನಾನು ಒಂದು ಟೈಲರಿಂಗ್ ಕೆಲಸ ಮಾಡಿ ಮನಿ ಸೇವಿಂಗ್ಸ್ ಮಾಡಿ ಎಷ್ಟು ಗೋಲ್ಡನ್ನು ತಗೊಂಡಿದ್ದೀನಿ, ಯಾವುದೆಲ್ಲ ಕಮಿಟ್ಮೆಂಟ್ಗೆ ಖರ್ಚು ಮಾಡಿ ಮತ್ತು ಸೇವ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತೀನಿ, ನಾವು ಗೃಹಿಣಿಯರಾದರೆ ಮಕ್ಕಳು 10th ಆಗೋದ್ರೊಳಗಡೆ ನಾವೇನಾದರೂ ಮನಿ ಸೇವಿಂಗ್ಸ್ ಮಾಡಿ ಗೋಲ್ಡನ್ನು ತೊಗೊಂಡ್ರೆ ತೊಗೋಬೋದಷ್ಟೇ. ಮಕ್ಕಳು 10th ಮುಗಿದ ಮೇಲೆ ತುಂಬಾ ಖರ್ಚಿರುತ್ತೆ ಅವರಿಗೆ. ಅಷ್ಟರ ನಂತರ ನಾವು 1 ಗ್ರಾಮ್ ಚಿನ್ನನೂ ಸಹ ತಗೊಳಕ್ಕಾಗೋದಿಲ್ಲ. ಯಾಕಂತ ಸಹಿತ ನಾನು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಒಬ್ಬರು ವ್ಯೂವರ್ಸು ಕಮೆಂಟ್ ಮಾಡಿದರು, ಅಕ್ಕ ನಿಮ್ಮ ಗೋಲ್ಡ್ ಕಲೆಕ್ಷನನ್ನು ತೋರಿಸಿ ಅಂತ ಹೇಳ್ಬಿಟ್ಟು. ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂತಂದರೆ, ನನ್ನ ಮಗ ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ನಾವು ಏನು ಮಾಡಿದ್ವಿ ಅಂದರೆ ಅಲ್ಲಿಗೆ ಸಹಿತ ಎಜುಕೇಷನ್ ಲೋನ್ ಮಾಡಿದ್ವಿ. ಎಜುಕೇಷನ್ ಲೋನ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಅಮೌಂಟನ್ನು ಕಟ್ಟಬೇಕಿತ್ತು. ಹಾಗಾಗಿ ನನ್ನ ಹತ್ರ ಇರೋ ಸ್ವಲ್ಪ ಗೋಲ್ಡನ್ನು ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಮತ್ತು ಹಾಗೆ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ, ಸೇಫ್ಟಿ ಇಲ್ಲದೆ ಇರೋದ್ರಿಂದ ನಾವು ಗೋಲ್ಡನ್ನು ಯಾವುದನ್ನು ಸಹಿತ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಗಾಗಿ ಕಲೆಕ್ಷನನ್ನು ತೋರ್ಸೋಕ್ಕೆ ನನಗೆ ಆಗಲಿಲ್ಲ. ನೋಡೋಣ, ಯಾವಾಗಲಾದರೂ ಒಂದು ಸರಿ ನಾನು ಬಂಗಾರನ ತೊಗೊಬಂದಾಗ ನಾನು ನನ್ನ ಯಾವೆಲ್ಲ ಗೋಲ್ಡ್ ಕಲೆಕ್ಷನ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಆದರೆ ನಾನು ಹೇಗೆ 5 ಲಕ್ಷ ಬಂಗಾರನ ನನ್ನ ಎಲ್ಲ ಕಮಿಟ್ಮೆಂಟನ್ನು ಕಳೆದುಬಿಟ್ಟು ದುಡ್ಡನ್ನು ಸೇವ್ ಮಾಡಿಬಿಟ್ಟು ತಗೊಂಡೆ, ಯಾವ ರೀತಿಯೆಲ್ಲ ತಗೊಂಡೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇವಾಗ ಗೋಲ್ಡ್ ರೇಟ್ ಆಗಿರೋದು ನೋಡಿದ್ರೆ ನಮಗೆ ಎಷ್ಟೇ ದುಡ್ಡು ಸೇವ್ ಮಾಡಿದ್ರು ಗೋಲ್ಡ್ ತೊಗೊಳಕ್ಕಾಗಲ್ವೇನೋ ಅನ್ನೋ ಥರ ಆಗಿಬಿಟ್ಟಿದೆ. ಆದರೂ ಏನಾದರೂ ಪರವಾಗಿಲ್ಲ, ವರ್ಷಕ್ಕೆ ನಾವು 1 ಅಥವಾ 2 ಗ್ರಾಮ್ ಬಂಗಾರನಾದರೂ ತೊಗೊಳ್ತೀವಿ ಅಂತ ದುಡ್ಡನ್ನು ಸೇವ್ ಮಾಡಿ. ನಾನು ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಅಥವಾ ನನ್ನ ಮದುವೆ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಒಂದು ಮಾಂಗಲ್ಯ ಸರ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದು ಥರದ್ದು ಬಂಗಾರ ಇರಲಿಲ್ಲ. ನನ್ನ ಮಕ್ಕಳ ಹತ್ರ ಇಬ್ಬರ ಹತ್ರ ಒಂದೊಂದು ಚೈನ್ ಇತ್ತು ಅಷ್ಟೇ. ಅದು ಬಿಟ್ಟರೆ ನನ್ನ ಹತ್ರ ಇನ್ಯಾವ ಥರ ಬಂಗಾರ ಅನ್ನೋದೇ ಇರಲಿಲ್ಲ. ನಾನೇನು ಮಾಡಿದೆ ಅಂತಂದರೆ, ಇಲ್ಲ ನಾವು ಕೆಲವೊಂದು ರಿಲೇಷನ್ ಮದುವೆಗೆ ಫಂಕ್ಷನ್ಗಳಿಗೆ ಹೋಗ್ತಾ ಇರ್ತೀವಿ, ಏನಂದರೆ ಏನೂ ಹಾಕೊಂಡು ಹೋಗಿಲ್ಲ ಅಂದರೆ ಸರಿ ಅನಿಸಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡಿದೆ. ನಾನು ಫಸ್ಟ್ ಬಂದುಬಿಟ್ಟು ನಮ್ಮೂರಲ್ಲೇ ಇರೋವಂಥ ಗೋಲ್ಡ್ ಶಾಪ್ಗಳಲ್ಲಿ ಅಮೌಂಟನ್ನು ಕಟ್ತಾ ಇದ್ದೆ. ಮತ್ತು ನನಗೊಂದು ಏನು ಅಂದರೆ ಅಕ್ಷಯ ತೃತೀಯಕ್ಕೆ ಏನಾದರೂ ಒಂದು ವರ್ಷ ಬಂಗಾರ ತೊಗೋಬೇಕು ಅನ್ನೋದೊಂದು ತುಂಬಾ ಆಸೆ ಇರ್ತಿತ್ತು. ಅದಕ್ಕಾಗಿ ನಾನು ದುಡ್ಡನ್ನು ಸೇವ್ ಮಾಡಿ ಸ್ವಲ್ಪ ಬಂಗಾರನ ತೊಗೊಳ್ತಿದ್ದೆ. ನಂತರ ನಾನು ಶಿವಮೊಗ್ಗದಲ್ಲಿ ಕಲ್ಯಾಣ್ ಜ್ಯುವೆಲರ್ಸಲ್ಲಿ ಸ್ವಲ್ಪ ತಿಂಗಳ ಅಮೌಂಟ್ ಕಟ್ಟೋದಿರುತ್ತಲ್ವ, ಅಲ್ಲಿ ಕಟ್ಬಿಟ್ಟು ತುಂಬ ಅಮೌಂಟ್ ಅಂದರೆ ಗೋಲ್ಡನ್ನು ನಾನು ತೊಗೊಂಡೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದು 2-3 ಜ್ಯುವೆಲರಿ ಶಾಪಲ್ಲೂ ಸಹಿತ ಪ್ರತಿ ತಿಂಗಳು ನಾನು ಬಟ್ಟೆ ಹೊಲ್ದಿರೋ ದುಡ್ಡು ಬರ್ತಿರೋಂಗೆ ಆನ್ಲೈನು ಪೇಮೆಂಟ್ ಮಾಡೋ ರೀತಿ ಮಾಡಿಕೊಂಡೆ. ಮತ್ತು ನಾನು ಹೋದಾಗ ಸಹಿತ ಬರ್ತಾಯಿದ್ದೆ. ಈ ರೀತಿ ಮಾಡಿಕೊಂಡೆ. ಹಾಗೆ ನಾನು ಕೆಲವೊಂದೊಂದು ಪಿಗ್ಮಿ, RD ಈ ರೀತಿ ಮಾಡಿಕೊಂಡು ಅಮೌಂಟ್ ಬಂದ ತಕ್ಷಣ ನನಗೆ ಏನಂತಂದರೆ, ಯಾರಾದರೂ ಅಷ್ಟೇ, ನೀವು ಅಮೌಂಟ್ ಬಂದ ತಕ್ಷಣ ನಮ್ಮ ಕೈಯಲ್ಲಿ ನಿಜವಾಗ್ಲೂ ನಾವು ಹೆಣ್ಮಕ್ಳು ಕೈಯಲ್ಲಿ ದುಡ್ಡಂತೂ ನಿಲ್ಲೋದಿಲ್ಲ. ನಾವು ಬಟ್ಟೆ ಇನ್ನೇನಾದರೂ ನೋಡಿದೆಲ್ಲ ಆಸೆ ಆಗೋ ರೀತಿ ತೊಗೊಬಿಡ್ತೀವಿ. ಆದ್ದರಿಂದ ನಾನು ಆ ಟೈಮಲ್ಲಿ ನನಗೇನಾದರೂ 10-20 ಸಾವಿರ, ಒಂದು 30 ಸಾವಿರ ಸಿಕ್ತು ಅಂದರೆ ಅಮೌಂಟು ಕಡಿಮೆ ಇತ್ತು ಗೋಲ್ಡಿಗೆ, ನಾನು ಹೋಗಿ ಅದರಲ್ಲಿ ಏನು ಬಂಗಾರ ಬರುತ್ತೋ ಅದನ್ನು ತೊಗೊಬಂದುಬಿಡ್ತಿದ್ದೆ. ಇದೇ ರೀತಿ ಮಾಡಿದೆ. ಆದರೆ ಈ 2 ವರ್ಷದಲ್ಲಿ ಅಂದರೆ ನನ್ನ ಮಗ 10th ಮುಗಿದ ಮೇಲೆ ಸ್ವಲ್ಪ ಅವನಿಗೆ ಓದ್ಸೋಕ್ಕಾಗಿರ್ಬೋದು ದುಡ್ಡು ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಅಂದರೆ ಗೋಲ್ಡ್ ತಗೊಂಡೇ ಇಲ್ಲ ಅಂತಲ್ಲ, ಸ್ವಲ್ಪ ಗ್ರಾಮ್ ಕಡಿಮೆನೇ ಸ್ವಲ್ಪ ತಗೊಂಡು ಇಟ್ಟಿದ್ದೀನಿ. ಆದರೆ ನಾವು ಹೆಣ್ಮಕ್ಳು ಹೇಗಂದರೆ, ಎಷ್ಟು ಇವತ್ತು ದುಡಿದ್ವಾ ಖರ್ಚು ಮಾಡಿದ್ವಿ, ಬಟ್ಟೆ ಶಾಪಿಂಗ್ ಮಾಡಿದ್ವಿ, ಅಥವಾ ಇನ್ನೇನಕ್ಕೋ ಖರ್ಚು ಮಾಡಿದ್ವಿ, ಅಥವಾ ನಂಬಿಕೆ ಇಲ್ದವ್ರಿಗೆ ಸಾಲ ಕೊಟ್ವಿ, ಈ ರೀತಿ ಮಾಡಬಾರ್ದು. ನಾವು ಅಲ್ಪ ಸ್ವಲ್ಪ ಉಳಿಸಿದ್ರಲ್ಲಿ ಗೋಲ್ಡ್ ತೊಗೊಂಡ್ರೆ ನಮಗೆ ತುಂಬಾ ನೆರವಾಗುತ್ತೆ. ಹೆಂಗಂದರೆ, ನಾನು ತುಂಬ ನಂಬಿಕೆ ಇರೋರಿಗೆ ನನ್ನ ಗೋಲ್ಡನ್ನೇ ಇಟ್ಬಿಟ್ಟು ಅವರಿಗೆ ನಾನು ಅಮೌಂಟ್ ಕೊಡ್ತೀನಿ. ಯಾಕಂದರೆ ಬಡ್ಡಿನ ಸ್ವಲ್ಪ ಜಾಸ್ತಿ ಹಾಕಿ, ಗೋಲ್ಡು ಬ್ಯಾಂಕಲ್ಲಿ ತಗೊಳ್ಳೋಕ್ಕಿಂತ 1% ನಾವು ಜಾಸ್ತಿ ತೊಗೊಂಡು ಹಾಗೆ ಕೊಡ್ತೀನಿ. ಇಲ್ಲ ಅಂತ ಅಂದರೆ ನನಗೆ ಯಾವುದಾದ್ರೂ
ಏನಾದರೂ ಹೊಸದಾಗಿ ಏನಾದರೂ ವಸ್ತುಗಳನ್ನು ತಗೋಬೇಕಂದ್ರೆ ನಾನು ಯಾವ ವಸ್ತುಗಳಿಗೆ ದುಡ್ಡು ಹಾಕೋದು ಅಂದರೆ ಅದರಿಂದ ನಮಗೆ ಇನ್ಕಮ್ ಬರ್ತಾ ಇರಬೇಕು. ಈಗ ನೋಡ್ಬೋದು ನೀವು ಜಾಕ್ ಮಿಷನ್ನೇ ನೋಡ್ಬೋದು, ಅಥವಾ ಇನ್ನೇನಾದರೂ ನಮಗೆ ಒಂದು ವಸ್ತುನ ತಂದರೆ ಅದರಿಂದ ನಮಗೆ ಪ್ರತಿ ತಿಂಗಳು ಇನ್ಕಮ್ ಬರ್ತಾ ಇರಬೇಕು, ಅಥವಾ ಅದರಿಂದ ನಮ್ಗೆ ಏನಾದರೂ ಒಳ್ಳೇದಾಗಬೇಕು. ಅದು ಬಿಟ್ಟು ನಾನು ಬೇಡದೇ ಇರೋ ವಸ್ತುಗಳಿಗೆ ದುಡ್ಡು ಹಾಕೋದು ತುಂಬ ಕಡಿಮೆ. ಬಟ್ಟೆ ಅಂತೂ ನಾನು ಸ್ವಲ್ಪ ಕಡಿಮೆನೇ ತಗೊಳ್ತೀನಿ, ಆದಷ್ಟು ಯೋಚನೆ ಮಾಡಿ ತಗೊಳ್ತೀನಿ. ಯಾಕಂದರೆ ನಾವು ಬಟ್ಟೆ ಈಗೊಂದು ಕಷ್ಟ ಬಂತು ಅಂತ ಅಂದರೆ ನಮ್ಮ ಹತ್ರ ಒಂದು ಗಾಡ್ರೇಜ್ ಫುಲ್ ಬಟ್ಟೆ ಇದ್ದರೆ ಅದನ್ನ ಯಾರ ಹತ್ರ ಆದರೂ ಕೊಟ್ಬಿಟ್ಟು ಇದನ್ನ ಇಟ್ಕೊಳ್ಳಿ ನಮಗೆ ಸ್ವಲ್ಪ ದುಡ್ಡು ಕೊಡಿ ಅಂದರೆ ಕೊಡಲ್ಲ. ಅದೇ ನಮ್ಮ ಹತ್ರ ಒಂದು ಜೊತೆ ಇಯರಿಂಗ್ಸ್ ಇರಲಿ, ಅದನ್ನು ನಮ್ಗೆ ಏನೋ ಒಂದು ಕಷ್ಟ ಅಂದವಾಗ ಯಾರು ಸಹಿತ ಹೆಲ್ಪ್ ಮಾಡಲ್ಲ. ಅದು ಮಾತ್ರ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಯಾರು ಬಿಡ್ತಾರೆ ಅನ್ನೋದು ಮಾತ್ರ ನಮಗೆ ಕಷ್ಟ ಬಂದಾಗೆ ಗೊತ್ತಾಗುತ್ತೆ. ಆದ್ದರಿಂದ ನಾನು ಹೇಳೋದೇನು ಅಂದರೆ ನಿಮ್ಮ ಹತ್ರ ಎಷ್ಟು ಸೇವಿಂಗ್ಸ್ ಆಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಿಬಿಟ್ಟು ನೀವು ಗೋಲ್ಡನ್ನು ತಗೊಳ್ಳಿ. ನೋಡ್ತಾ ಇರ್ಬೋದು ನೀವು, ನಾವು ಸಹ ಬಾಡಿಗೆ ಮನೇಲಿರೋದು, ಮತ್ತು ಮನೆಯ ಅರ್ಧ ಭಾಗದ ಖರ್ಚು ನನ್ನ ತಲೆ ಮೇಲೆ ಇದೆ. ಅದರಿಂದ ನಾನು ಕೆಲವೊಂದೊಂದು ಮಕ್ಕಳು ಸ್ಕೂಲ್ ಫೀಸಾಗಿ, ನನ್ನ ಮಕ್ಕಳು ಓದಿರೋದು ಪ್ರೈವೇಟ್ ಸ್ಕೂಲಲ್ಲೇ, ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಅವರ ಬಟ್ಟೆ ಬರೆ ಉಳಿದಿರೋ ಖರ್ಚು ಎಲ್ಲದನ್ನು ಮಿಕ್ಸ್ಬಿಟ್ಟು ಅದರಲ್ಲಿ ಉಳಿಸ್ಬಿಟ್ಟು ನಾನು 5 ಲಕ್ಷ ಗೋಲ್ಡನ್ನು ತೊಗೊಂಡಿದ್ದೀನಿ. ನನ್ನ ಗೋಲ್ಡು ನಾನು ಬ್ಯಾಂಕಿಂದ ತಂದ ಮೇಲೆ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ, ನನ್ನ ರೇವತಿ ಕನ್ನಡ ವ್ಲಾಗ್ ಚಾನಲಲ್ಲೇ ಹಾಕ್ತೀನಿ. ಆದರೆ ಹೆಣ್ಮಕ್ಳು ಪ್ರತಿ ತಿಂಗಳು ನಾವು ಇಷ್ಟು ಅಮೌಂಟನ್ನು ದುಡಿತೀವಿ, ಈ ಅಮೌಂಟಲ್ಲಿ ನಾವು ಈ ತಿಂಗಳು ಇಷ್ಟು ಉಳಿಸಿ ಸೇವ್ ಮಾಡ್ತೀವಿ. ಅಟ್ಲೀಸ್ಟ್ ನೀವು ತೀರಾ ಆಗಲಿಲ್ಲ ಅಂದರೆ 1,000 ರೂಪಾಯಿ ಆದರೂ ಸೇವಿಂಗ್ಸ್ ಮಾಡಿ. ಯಾರೆಲ್ಲ ಟೈಲರಿಂಗ್ ಮಾಡ್ತೀರಾ ಅವರು ಬುದ್ಧಿವಂತರಾಗಿ 1,000 ರೂಪಾಯಿ ಆದರೂ ಉಳಿಸಿ. ಯಾಕಂದರೆ ನಮಗೆ ಕಷ್ಟ ಕಾಲದಲ್ಲಿ ಬಂಗಾರ ನಮ್ಮ ಹತ್ರ ಇತ್ತು ಅಂದರೆ ಅದೇ ನಮ್ಮ ಕೈ ಹಿಡಿಯುತ್ತೆ. ಹೇಗಂದರೆ ನಾನು ಬಾಡಿಗೆ ಮನೇಲಿ ಇದ್ದಿದ್ದರಿಂದ ನಮಗೇನಾದರೂ ಮನೆ ತೊಗೊಬೇಕು, ಸೈಟ್ ತೊಗೊಬೇಕು ಅಂತ ಅಂದಾಗ ನಮ್ಮ ಹತ್ರ ಗೋಲ್ಡ್ ಆದರೂ ಇದ್ದರೆ ಹೆಲ್ಪ್ ಆಗುತ್ತಲ್ಲ ಅಂಥೇಳಿ ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗಿಂದನೇ ನಾನು ಎಷ್ಟೇ ಅಮೌಂಟ್ ಬಂದರೂ ಅದನ್ನು ಗೋಲ್ಡ್ ತೊಗೊಬಂದುಬಿಡ್ತಿದ್ದೆ. ಹಿಂದೆ ಮುಂದೆ ಯೋಚನೆ ಮಾಡ್ತಿರಲಿಲ್ಲ, ಗೋಲ್ಡ್ ತೊಗೊಬಂದುಬಿಡ್ತಿದ್ದೆ. ಅದು ನಿಜವಾಗ್ಲೂ ನನಗೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಹತ್ರ ನಾನು ಸಹ ಅಷ್ಟೇ ಯಾರು ಮಾತನ್ನು, ಮತ್ತು ಈಗ ದುಡ್ಡಿದೆ ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು, ಇನ್ನೊಬ್ರ ಹತ್ರ ಹೇಳ್ಕೊಳ್ಳೋದು, ಅವ್ರು ಇನ್ನೇನೋ ಕಷ್ಟ ಕೊಡು ಅಂತ ಹೇಳೋದು, ಆ ರೀತಿ ಯಾವತ್ತೂ ಮಾಡಲ್ಲ. ಯಾಕಂದರೆ ನಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾದರೆ ಅವ್ರಿಗೆ ಕಾರಣಗಳು ಜಾಸ್ತಿ ಸಿಕ್ಬಿಡುತ್ತೆ. ಮತ್ತು ನಮ್ಮ ಹತ್ರ ಬಂಗಾರ ಇಲ್ಲ ಅಂತ ಅಂದಾಗಲೂ ಸಹಿತ ನನ್ನನ್ನು ಎಷ್ಟು ಕಿಂಡಲಾಗಿ ನೋಡಿದ್ದಾರೆ ಅನ್ನೋದು ಗೊತ್ತು. ಆದ್ದರಿಂದ ನಾವು 4 ಜನದ ಮಧ್ಯೆ ಹೋಗುವಾಗ ನಮ್ಮ ಹತ್ರ ಕೆಲವೊಂದು ಬಂಗಾರ ಇರಲೇಬೇಕು. ಇಲ್ಲ ಅಂತಂದರೆ ನಮ್ಮನ್ನು ಸಹಿತ ಸಂಬಂಧಿಕರಾಗಲಿ ಯಾರೇ ಆಗಲಿ ಕಡಿಮೆಲಿ ನೋಡ್ತಾರೆ. ಆದ್ದರಿಂದ ಒಂದು ಮದುವೆ ಆದಾಗ ಒಂದು ತಾಳಿ ಸರ ಬಿಟ್ಟು ಬೇರೆ ಯಾವ ಬಂಗಾರ ಇಲ್ಲದೆ ಇರೋ ನಾನಿವಾಗ ಎಷ್ಟು ಬಂಗಾರ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಎಲ್ಲ ಥರ ಗೋಲ್ಡೂ ಸಹಿತ ಇದೆ. ಯಾಕಂದರೆ ನನಗೆ ಹೊಸ ಕಲೆಕ್ಷನ್ ನೋಡಿದ ತಕ್ಷಣ ನನಗೆ ತೊಗೋಬೇಕು ಅಂತ ಹೇಳಿ ಆಸೆ ಆಗುತ್ತೆ. ಮತ್ತು ಬಂಗಾರಕ್ಕೆ ದುಡ್ಡು ಹಾಕಿದ್ರೆ ಯಾವತ್ತೂ ಲಾಸ್ ಇಲ್ಲ. ಯಾಕಂದರೆ ಕಷ್ಟ ಕಾಲದಲ್ಲಿ ನಮಗೆ ಕೈ ಹಿಡಿಯೋದೇ ಬಂಗಾರ ತಗೊಳ್ಳೋಕ್ಕೆ ಮಾತ್ರ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ಯಾಕಂದರೆ ಬಂಗಾರದ ರೇಟು ಸಹಿತ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಏನೇ ಆಗಲಿ ನಮ್ಮ ಕಷ್ಟ ಕಾಲಕ್ಕೆ ಕೈ ಹಿಡಿಯೋದು ನಾವು ಮಾಡಿಟ್ಟಿರುವಂಥ ಬಂಗಾರ, ಅಥವಾ ಸೈಟು, ಮನೆ, ಮತ್ತು ಗದ್ದೆ, ತೋಟ, ಮತ್ತು ಬೇರೆ ಬಟ್ಟೆ ಬರೆ ಇದೆಲ್ಲ ವರ್ಷದಿಂದ ವರ್ಷಕ್ಕೆ ವ್ಯಾಲ್ಯೂ ಕಳ್ಕೊಳ್ತಾ ಹೋಗುತ್ತೆ. ಅದರಿಂದ ನಾ ಹೇಳೋದೇನು ಅಂದರೆ ನೀವು ಕಷ್ಟಪಟ್ಟು ದುಡಿತೀರಾ, ಲೆಕ್ಕಾಚಾರನ ಕರೆಕ್ಟಾಗಿ ಇಟ್ಕೊಂಡು ಇದಕ್ಕಿಷ್ಟೇ ಖರ್ಚು ಮಾಡಿದೆ ಅಂತ ಹೇಳಿ ನೀವು ಲೆಕ್ಕ ಇಟ್ಕೊಂಡು ತಗೊಳ್ಳಿ. ಆಗ ನೀವು ದುಡ್ಡನ್ನು ಸೇವಿಂಗ್ಸ್ ಮಾಡ್ಬೋದು. ಹಾಗೆ ನಾನು ಕೆಲವು ಸಂಘಗಳಲ್ಲಿ ಕೆಲವು RD, ಪಿಗ್ಮಿ ಈ ರೀತಿ ಕಟ್ಕೊಳ್ತಾನೆ ಹೋಗ್ತೀನಿ. RD ಅಂತೂ ನಂದು ಹೇಳಬೇಕು ಅಂದರೆ 3ರಿಂದ 4 RD ಇದೆ. RDಗೆ ದುಡ್ಡು ಹಾಕ್ತೀನಿ. ಹಾಗೆ LIC ಆಗಿರ್ಬೋದು, ಪಿಗ್ಮಿ ಆಗಿರ್ಬೋದು, ಸಂಘಗಳಿಗಾಗಿರ್ಬೋದು. ಆ ದುಡ್ಡು ನಮಗೆ ಬಡ್ಡಿ ಅಸಲು ಅಂತ ಬಂದಾಗ ನಾವು ಒಂದು ಏನೋ ಗೋಲ್ಡಿಗೆ ಇನ್ವೆಸ್ಟ್ ಮಾಡ್ತೀವಿ. ಅದೇ ನಾವು ಗೋಲ್ಡ್ ತಗೊಳಕ್ಕೆ ಅಂತಲೇ ಒಟ್ಟು ಮನೇಲಿ ನಾವು ಒಂದು ಡಬ್ಬಿಯಲ್ಲಿ ಇಟ್ಟು ಒಟ್ಟಾಗ್ತೀವಿ ಅಂದರೆ ನಿಜವಾಗ್ಲೂ ಒಟ್ಟು ಮಾಡಿ ತೊಗೊಳಕ್ಕಾಗಲ್ಲ. ನಾವು ಜ್ಯುವೆಲರಿ ಶಾಪಲ್ಲಾಗಿರ್ಬೋದು ಅಥವಾ ಸಂಘಗಳಲ್ಲಾಗಿರ್ಬೋದು ನಾವು ನಮ್ಮ ಉಳಿತಾಯ ಅಂತ ಹೇಳಿ ಕಟ್ಟಿ ಇಟ್ಕೊಂಡ್ರೆ ಕೆಲವರು ಮನೇಲೇ ಇಟ್ಬಿಟ್ಟು ಸೇವಿಂಗ್ಸ್ ಮಾಡಿ ತೊಗೊಳ್ತಾರೆ. ಹಾಗೂ ಮಾಡ್ಬೋದು. ಇಲ್ಲ ಅಂತ ಅಂದರೆ ನಿಮಗೆ ತುಂಬ ನಂಬಿಕೆ ಇದೆ ಅನ್ನೋರಿಗೆ ನೀವು ಬಡ್ಡಿಗೆ ಕೊಟ್ಬಿಟ್ಟು ಅಲ್ಲೂ ಸಹಿತ ದುಡ್ಡನ್ನು ಮಾಡಿಬಿಟ್ಟು ನೀವು ಗೋಲ್ಡನ್ನು ತೊಗೋಬೋದು. ತುಂಬಾ ಒಂದು ನಮಗೆ ತಲೆ ಬೇಕು. ತಲೆ ಇಲ್ಲ ಅಂದರೆ ಮಾತ್ರ, ಐಡಿಯಾಗಳಿಲ್ಲ ಅಂದರೆ ಮಾತ್ರ ನಾವು ಒಂದು ಗುಂಡನ್ನು ಸಹಿತ 1 ಗ್ರಾಮ್ ಚಿನ್ನನೂ ಸಹಿತ ತೊಗೊಳೋದಕ್ಕಾಗಲ್ಲ. ಇಷ್ಟು ದಿನ ನೀವು ವೇಸ್ಟ್ ಮಾಡಿರೋ ಹಣ ಹೋಯಿತು. ಇನ್ನು ಮುಂದೆ ಆದ್ರೂ ಟೈಲರಿಂಗ್ ಮಾಡ್ತೀರಿ, ಏನೇ ನೀವು ಬಿಸ್ನೆಸ್ ಮಾಡ್ತಾಯಿರಿ, ಹೆಣ್ಮಕ್ಳು ಮನೇಲೇ ಇದ್ದು ಟೈಮ್ ವೇಸ್ಟ್ ಮಾಡದೇ ಇರೋ ಹಾಗೇ ಕೆಲಸ ಮಾಡಿ ದುಡ್ಡು ಸೇವ್ ಮಾಡಿ ಗೋಲ್ಡನ್ನು ತಗೊಳ್ಳಿ. ಮತ್ತು ಬೇಡದಿರೋ ವಸ್ತುಗಳಿಗೆ ಖರ್ಚು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.